ಈ ಚೈನಾದವರು ಪಾಕಿಸ್ತಾನಕ್ಕೆ ಹೇಳಿ ಸರ್ ಟೆರರಿಸ್ಟ್ ಅಟ್ಯಾಕ್ ಆಯಿತು ಎಲ್ಲಿ ಪಹಲ್ಗಾಮ್ ಒಳಗಡೆ. ಆಕ್ಚುಲಿ ಪಹಲ್ಗಾಮ್ ಅಟ್ಯಾಕ್ ಮಾಡಿಸಿದ್ರೆ ಚೈನಾದವರು, ಇಂದು ಚೈನಾ ಇದೆ. ಈಗ ಬಾಂಗ್ಲಾದೇಶದಲ್ಲೂ ಚೈನಾ ಬರ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ಓಕೆ ಈಗ ಬಾಂಗ್ಲಾದೇಶ ಜೊತೆ ಯುದ್ಧ ಮಾಡೋದಲ್ಲ, ಯುದ್ಧ ಮಾಡಿದ್ರೆ ಎಷ್ಟೋ ಸರ್ ಬಾಂಗ್ಲಾದೇಶ ದೊಡ್ಡದು, ಆದ್ರೆ ಬಾಂಗ್ಲಾದೇಶದಿಂದ ಚೈನಾ ಇದೆ. ಅವರು ಉದ್ದೇಶ ಆಗತ್ತಲ್ಲ ಭಾರತ ವೇಗವಾಗಿ ಬೆಳೀತಾ ಇದೆ ಮತ್ತು ಬೆಳಕತ್ತಾರ ಅಂದ್ರೆ ಕಾಲು ಹಿಡಿದು ಜಗ್ಗವ್ರು ಭಾಳ ಮಂದಿ ಇರ್ತಾರೆ. ಅದಕ್ಕೆ ಈಗ ಭಾರತ ದೇಶ ಏನ್ ಮಾಡ್ತಾ ಇದೆ, ಮಾಸ್ಟರ್ ಪ್ಲಾನ್ ಮಾಡಬೇಕು. ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಈಗ ಅಫ್ಘಾನಿಸ್ತಾನಕ್ಕೂ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಚೈನಾದವರು ಬರೀ ಇಂಥ ಕುತಂತ್ರ ಬುದ್ಧಿ, ನಾನು ರೋಡ್ ಮಾಡ್ತೀನಿ, ರೈಲ್ವೆ ಮಾಡ್ತೀನಿ, ನಿಮ್ಮ ದೇಶದಾಗ ನೀವು ಮಾಡ್ಕೊಂಡು ಏನಾರು ಮಾಡ್ಕೊಂಡು ಹೋಗ್ತಾರೆ. ಬೇರೆ ದೇಶದವ್ರು ತೊಂದರೆ ನಮಗೆ ನಮ್ಮ ಬಾಳಿ ನಾವು ಬೆಳಿತಿರ್ಬೇಕು. ಇನ್ನೊಬ್ಬರು ಸುದ್ದಿ ನಾವು ಯಾಕೆ ಮಾಡಬೇಕು? ಓಕೆ, ಬಟ್ ಇವ್ರು ಹಂಗಲ್ಲ, ಇನ್ನೊಬ್ರು ಬೆಳಿಬಾರ್ದು, ನಾವು ಒಬ್ಬರು ಬೆಳಿಬೇಕು. ಇದು ಭಾಳ ತೊಂದರೆ. ಚೈನಾದವ್ರು ಎಕ್ಚುಲಿ ಶಾಣೆ ಅದರ, ಬಟ್ ಬುದ್ಧಿ ಸರಿ ಇಲ್ಲ. ಮನುಷ್ಯಾಗ ನಾಲೆಜ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ಮನಸ್ಸು ಇರಬೇಕು, ಅಂದ್ರೆ ಅದಕ್ಕೊಂದು ಬೆಲೆ ಬರ್ತದೆ. ಈ ಚೈನಾ ಹಿಂಗಾಗಿ ಹೆಸರು ಕೆಲ್ಸ್ಕೊಳಕತ್ತ ಎಂದು ಬುದ್ಧಿ ಬರ್ತದೆ ಗೊತ್ತಿಲ್ಲ. ಈಗ ಅಫ್ಘಾನಿಸ್ತಾನ ಸೇರಿಸ್ಕೊಳ್ಳೋರು ಇದ್ರೊಳಗಡೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಸೊ ಇದ್ರೊಳಗಡೆ ಸರ್ ಅವ್ರನ್ನೂ ಸೇರಿಸಿಕೊಂಡು ಇದು ಶುರು ಮಾಡೋರಿ. ಓಕೆ, ಎಲ್ಲಿ ತರೋದು ಹೇಳ್ತೀನಿ ನಿಮಗೆ. ನೋಡಿ, ಇದು ಚೈನಾದೊಳಗಡೆ ಕಶ್ಗರ್ ಸಿಟಿ, ಕಶ್ಗರ್ದಿಂದ ಪಾಕಿಸ್ತಾನದ ಗ್ವಾದಾರ ತರ ಬರೋದು ರೋಡ್. ನೀವು ರೋಡ್ ಮಾಡಿರಿ ಸರ್, ಬಟ್ ನೀವು ಇಲ್ಲಿ ಎಲ್ಲಿ ಬರಕತ್ತೀರಿ? ಇದು ಇಂಡಿಯಾ, ಇದು ಇಂಡಿಯಾದಾಗ ರೋಡ್ ಮಾಡ್ತೀರಿ. ಪಿಒಕೆ ಅದು ಪಾಕ್ ಆಕ್ರಮಿತ ಕಾಶ್ಮೀರ, ಅದು ಅಲ್ಲಿ ನೀವು ಬರಂಗಿಲ್ಲ. ಬಟ್ ಚೈನಾದವ್ರು ರೋಡ್ ಮಾಡೋದು, ಮತ್ತೆ ಇದ್ರಾಗ ಅಫ್ಘಾನಿಸ್ತಾನ ತಗೊಳ್ಳೋರು ಹಿಂಗೆ ಅಂದ್ರೆ ಅವ್ರು ಒಪ್ಪಿಗೆ ತಗೊಳ್ಳೋದು. ನೀವು ಮಾಡಿ, ನೀವು ಅಫ್ಘಾನಿಸ್ತಾನದ ಜೊತೆ ರೋಡ್ ಮಾಡಿ, ಬೇಕಾದ್ರೆ ಅವ್ರ ಜೊತೆ ಒಂದು ಟ್ರಿಪ್ ಹೋಗಿ ಬರ್ರಿ, ಏನು ಬೇಕಾದ್ರೆ ಮಾಡಿ. ಆದ್ರೆ ಭಾರತದ ಒಪ್ಪಿಗೆಯಿಂದ ರೋಡ್ ಮಾಡಂತ ಯಾವ ಹೇಳೋಣ. ಓಕೆ, ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಮಾಡಿಬಿಡು. ಓಕೆ, ಅದಕ್ಕೆ ಇದನ್ನ ತಲೆ ಹಿಡಿದು ಇದಕ್ಕೆ ಭಾರತದ ಒಪ್ಪಿಗೆ ಇಲ್ಲ ನೆನಪಿಟ್ಕೊಂಡು. ಬಟ್ ಭಾರತ ಮಾತ್ರ ಮೊದಲಿನಿಂದಲೂ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇವ್ರು ಭಾಳ ದೊಡ್ಡ ಪ್ರಾಜೆಕ್ಟ್ಗಳು, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮಾಡು. ಆಫ್ರಿಕಾ, ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ರಸ್ತೆ, ರೈಲು ಮತ್ತು ವಾಯು ಜಲಮಾರ್ಗದ ಮೂಲಕ ಕನೆಕ್ಟ್ ಮಾಡುವಂತ ಯೋಜನೆ. ಜಗತ್ತಿನ ಅತಿ ದೊಡ್ಡ ಪ್ರಾಜೆಕ್ಟ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಬಟ್ ಇದರ ಭಾಗವಾಗಿ ಇದು ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್. ನೀವು ರೋಡ್ ಮಾಡ್ರಿ, ರೋಡ್ ಮಾಡ್ತಾ ಅಂತ ಇನ್ನೊಂದು ದೇಶದಾಗ ಅತಿಕ್ರಮಣ ಮಾಡಂಗಿಲ್ಲ. ಇದೊಂದಿದೆ, ಇದು ರೋಡ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಇದಕ್ಕೆ ಭಾರತದ ಒಪ್ಪಿಗೆ ಅಂತೂ ಇಲ್ಲ. ಓಕೆ, ಅವರು ಪಾಕಿಸ್ತಾನದವ್ರು ಒಳಗೆ ಹಾಕೊಂಡಾರ, ಆಮೇಲೆ ಅಫ್ಘಾನಿಸ್ತಾನ ಒಳಗೆ ಹಾಕೊಂಡು ಏನೋ ರೋಡ್ ಮಾಡ್ತಾ ಹೊರಟ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಇದ್ರ ಟೋಟಲ್ ಉದ್ದ 3000 ಕಿಲೋಮೀಟರ್, $60 ಬಿಲಿಯನ್ ಇದಕ್ಕೆ ಖರ್ಚಾಗುವಂಥದ್ದು. ಇದು ಗ್ವಾದಾರ ಬಂದರದಿಂದ ಓಕೆ ಅರಬ್ಬಿ ಸಮುದ್ರ ಬಲ್ಟಿಸ್ತಾನವರೆಗೆ ಇದೆ. ಬಟ್ ಈ ಬಲ್ಟಿಸ್ತಾನದವರು ಭಾರತಕ್ಕೆ ಸಪೋರ್ಟ್ ಅದ, ನೆನಪಿಲ್ಲ. ಬಲ್ಟಿಸ್ತಾನದವರು ನಮಗೆ ಸಪೋರ್ಟ್ ಅದ. ಈ ಜನ್ಮದಾಗ ಈ ಕಾರಿಡಾರ್ ಆಗುದಿಲ್ಲ ವಿತೌಟ್ ಕನ್ಸೆಂಟ್ ಆಫ್ ಇಂಡಿಯಾ. ಭಾರತ ದೇಶದ ಒಪ್ಪಿಗೆ ಇಲ್ಲದೆ ಈ ಪ್ರಾಜೆಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲೇದು ನಾವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ರೋಡ್ ಮಾಡಕ್ ಬಿಡಂಗಿಲ್ಲ, ಒಂದೇದು. ಎರಡನೇದು, ಇಲ್ಲಿ ಇವ್ರ ಉದ್ದೇಶ ಏನು, ಚೈನಾದ ವಸ್ತುಗಳು ಕಶ್ಗರದಿಂದ ಗ್ವಾದಾರಕ್ಕೆ ಬರಬೇಕು, ಬಂದರುಗಳಿಗೆ ಬರಬೇಕು. ಬಂದರು ಬರ್ಬೇಕಂದ್ರೆ ಇಲ್ಲಿ ಬಲ್ಟಿಸ್ತಾನ ಅವ್ರಿಗೆ ಬಿಡ್ತಾರೆ. ಬಲ್ಟಿಸ್ತಾನದವ್ರಿಗೆ ನಮಗೆ ಸಪರೇಟ್ ದೇಶ ಬೇಕಂತ ಅವ್ರು ಅದಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತ ಭಾರತವನ್ನು ಕೇಳ್ತಾ ಇದ್ದಾರೆ. ಅವರೇ ಪಾಕಿಸ್ತಾನ ಹೆಲ್ಪ್ ಮಾಡ್ತಾ ಮಾಡೋದಿಲ್ಲ. ಸೊ ಹಿಂಗಾಗಿ ಇದು ಚೈನಾದವರು ಕಾಣ್ತಾ ಇರುವಂತಹ ಹಗಲು ಕನಸು, ಇದು ಎಂದೂ ಆಗುದಿಲ್ಲ. ಓಕೆ, ನೆನಪಿಟ್ಕೊಂಡ್ಬಿಡಿ. ಓಕೆ, ಇತ್ತೀಚೆಗೆ ಏನಾಗಿದೆ ಸರ್, ಬಲ್ಟಿಸ್ತಾನದೊಳಗಡೆ ಪಾಕಿಸ್ತಾನ ಟ್ರೈನ್ಗಳನ್ನ ಹೈಜಾಕ್ ಮಾಡಿ ಹೊಡೆಯಕತ್ತಾರೆ. ಪಾಕಿಸ್ತಾನದಾಗ ಆರ್ಥಿಕವಾಗಿ ತೊಂದರೆ ಆಗೈತಿ, ಪಾಕಿಸ್ತಾನದಾಗ ತಿನ್ನಕ ಇಲ್ಲ, ಇನ್ನು ರೋಡ್ ಏನ್ ಮಾಡ್ತಾರೆ. ಓಕೆ, ಆಮೇಲೆ ಗ್ವಾದಾರದಲ್ಲಿ ಲೋಕಲ್ ಜನ ಎಲ್ಲ ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿದ್ದಾರೆ. ಹಿಂಗಾಗಿ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಕೇವಲ ಕಾಗದದ ಮೇಲಿನ ಹುಲಿ, ಅದು ಎಂದೂ ನಿಜ ಆಗುದಿಲ್ಲ. ಕಲ್ಕತ್ತಾದಿಂದ ಎಲ್ಲೇ ವಸ್ತುಗಳು ನಮ್ಮ ಈಶಾನ್ಯ ರಾಜ್ಯಗಳು ಅಂದ್ರೆ ಅರುಣಾಚಲ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್ ಇಲ್ಲೆಲ್ಲ ಹೋಗ್ಬೇಕಂದ್ರೆ ಬಾಂಗ್ಲಾದೇಶದ ಮೂಲಕ ಹೋಗ್ತಾವೆ. ಎಲ್ಲ ರೋಡ್ನೇ ಹೋಗ್ತಾವ, ನದಿಗಳಲ್ಲಿ ಹೋಗ್ತಾವ, ಹಿಂಗೆ ಹೋಗ್ತಾವ. ಅಂದ್ರೆ ನಾವು ಭಾರತೀಯರು ನಮ್ಮದೇ ದೇಶದ ಒಂದು ಭಾಗಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ದೇಶದ ಮೇಲೆ ಅವಲಂಬನೆ ಇದೀವಿ. ಇದು ಬಾಂಗ್ಲಾದೇಶಕ್ಕೆ ಗೊತ್ತಾಗಿದೆ. ಇದು ತಣ್ಣಗ ಇದ್ರು ಈಗ ಚೈನಾದವ್ರು ಬಂದ್ಕೊಳ್ಳೋ ಎದ್ದು ಕುಂತಾರೆ, ಇದು ಲ್ಯಾಂಡ್ ಲಾಕ್ ಐತಿ ಅಂದ್ರೆ ನಾವು ತೊಂದರೆ ಮಾಡ್ತೀವಿ ಅಂತ. ನಾವು ಬಾಂಗ್ಲಾದೇಶದ ಮುಖಾಂತರ ನಮ್ಮ ಭಾರತದ ಈಶಾನ್ಯ ಭಾಗಕ್ಕೆ ಹೋದ್ರೆ ಅವ್ರಿಗೆ ಲಾಭ ಐತಿ. ನಮ್ಮ ವೆಹಿಕಲ್ಗಳು ಹೋಗ್ತಾವೆ, ನಮ್ಮ ಟ್ರೈನ್ಗಳು ಹೋಗ್ತಾವೆ, ನಮ್ಮ ಹಡಗುಗಳು ಹೋಗ್ತಾವೆ, ಅದಕ್ಕೆ ಟೋಲ್ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಅಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಸಿಗುತ್ತೆ ಬಾಂಗ್ಲಾದೇಶದವ್ರಿಗೆ, ನಮ್ಮಿಂದ ಅವ್ರಿಗೂ ಲಾಭ ಐತಿ. ಬಟ್ ಅದನ್ನು ಮರೆತು ಅವ್ರು ಏನಾಗ್ತಾರೆ ಈಗ ಸಿಲಿಗುರಿ ಕಾರಿಡಾರ್. ಅದಕ್ಕೆ ಇದು ಗೊತ್ತಾಗಿದೆ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಪ್ರಾಬ್ಲಮ್ ಮಾಡೋದು. ಶೇಖ್ ಹಸೀನಾ ಇದ್ರು ಓಕೆ, ಬಟ್ ಈಗ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಓಕೆ, ಸೊ ಇವರು ಪ್ರಾಬ್ಲಮ್ ಮಾಡ್ತಾರೆ ಮುಂದಿನ ದಿನ. ಈಗ ಚೈನಾದವರು ಅವ್ರು ಹಿಂದೆ, ಈ ಚೈನಾದವರು ಪಾಕಿಸ್ತಾನಕ್ಕೆ ಹೇಳಿ ಸರ್ ಟೆರರಿಸ್ಟ್ ಅಟ್ಯಾಕ್ ಆಯಿತು ಎಲ್ಲಿ ಪಹಲ್ಗಾಮ್ ಒಳಗಡೆ. ಆಕ್ಚುಲಿ ಪಹಲ್ಗಾಮ್ ಅಟ್ಯಾಕ್ ಮಾಡಿಸಿದ್ರೆ ಚೈನಾದವರು, ಇಂದು ಚೈನಾ ಇದೆ. ಈಗ ಓಕೆ, ಇದು ಮೊದಲ ಮಾಡಿದ್ದಾನೆ. ಇದು ಈ ಬಾಂಗ್ಲಾದೇಶದವರು ಮುಂದೊಂದು ದಿವಸ ಓವರ್ ಆಕ್ಟಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದ ಮೊದಲ ಮಾಡಿದ್ರು. ಯಾವಾಗಿದ್ರು ಬಾಂಗ್ಲಾದೇಶದಲ್ಲೂ ಚೈನಾ ಬರ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ಅಮೆರಿಕಾದವರು ಚೈನಾದಿಂದ ಭಾರತದ ಕಡೆಗೆ ಶಿಫ್ಟ್ ಆಗತ್ತಲ್ಲ, ಭಾರತ ವೇಗವಾಗಿ ಬೆಳೀತಾ ಇದೆ ಮತ್ತು ಬೆಳಕತ್ತಾರ ಅಂದ್ರೆ ಕಾಲು ಹಿಡಿದು ಜಗ್ಗವ್ರು ಭಾಳ ಮಂದಿ ಇರ್ತಾರೆ. ಅದಕ್ಕೆ ಈಗ ಭಾರತ ದೇಶ ಏನ್ ಮಾಡ್ತಾ ಇದೆ, ಮಾಸ್ಟರ್ ಪ್ಲಾನ್ ಮಾಡಬೇಕು. ಓಕೆ, ಈಗ ಬಾಂಗ್ಲಾದೇಶ ಜೊತೆ ಯುದ್ಧ ಮಾಡೋದಲ್ಲ, ಯುದ್ಧ ಮಾಡಿದ್ರೆ ಎಷ್ಟೋ ಸರ್ ಬಾಂಗ್ಲಾದೇಶ ದೊಡ್ಡದು, ಆದ್ರೆ ಬಾಂಗ್ಲಾದೇಶದಿಂದ ಚೈನಾ ಇದೆ. ಅವ್ರ ಉದ್ದೇಶ ಏನು, ನಮ್ಮನ್ನ ಡಿಸ್ಟರ್ಬ್ ಮಾಡೋದು. ನಮಗೆ ವ್ಯಾಪಾರ ವಹಿವಾಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಕ್ಕೆ ನಮ್ಗೆ ಟೈಮ್ ಕೊಡಬಾರ್ದು, ನಾವು ಬೆಳಿಬಾರ್ದು, ನಾವು ಬರೀ ಇಂಥ ಕಚರ ಕೆಲಸ ಮಾಡ್ಕೊಳ್ಬೇಕು. ಓಕೆ, ಅದಕ್ಕೆ ಏನಪ್ಪ ಅಂತಂದ್ರೆ ನಮ್ಮನ್ನ ಹರಿ ತಪ್ಪಿಸು, ಅದನ್ನ ಬಾಂಗ್ಲಾದೇಶ ಮಾಡ್ತಾರೆ. ಆದ್ರೆ ಸರ್ ಭಾರತದಲ್ಲಿ ಇವತ್ತು ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ ಇದೆ. ನರೇಂದ್ರ ಮೋದಿ ಅವರಂತ ಬಹಳ ಈ ಸೆಕ್ಯೂರಿಟಿ ಇಶ್ಯೂ, ರಾಷ್ಟ್ರೀಯ ಭದ್ರತೆ ವಿಷಯ ಬಂದಾಗ ಓಕೆ ಬಹಳ ಒಂದು ಒಳ್ಳೆಯ ನಿಲುವನ್ನು ತೆಗೆದುಕೊಳ್ಳುವಂತ ಒಬ್ಬ ನಾಯಕರು ಇವತ್ತು ದೇಶದಲ್ಲಿ ಇದ್ದಾರೆ. ಸೊ ಹಿಂಗಾಗಿ ಕಾಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಹೆಂಗೆ ಹೋಗ್ತಿದೀವಿ, ಬಾಂಗ್ಲಾದೇಶ ಮುಖಾಂತರ ಹೋಗ್ತಿದ್ವಿ. ಈಗ ಬೇಡ ನೀವು ಓವರ್ ಆಕ್ಟಿಂಗ್ ಮಾಡಕ್ಕೆ ಇದನ್ನ ಬಂದ್ ಮಾಡ್ತೀವಿ, ಮಾಡ್ಕೊಳ್ಳಿ, ಅದನ್ನ ಬಂದ್ ಮಾಡಕ್ಕೆ ಆಗುದಿಲ್ಲ. ನಮ್ಮ ಆರ್ಮಿ ಅಲ್ಲಿ ಹೋಗೈತಿ. ಫಸ್ಟ್ ಈಗ ನಾವೇನ್ ಮಾಡೋಣ ಅಂದ್ರೆ ಕೋಲ್ಕತ್ತಾ ಬಂದರದಿಂದ ಡೈರೆಕ್ಟ್ ಮಯನ್ಮಾರ್ಗೆ ಹೋಗುದು. ಇಲ್ಲಿ ಮಯನ್ಮಾರ್ ಇದೆ, ಮಯನ್ಮಾರ್ ಭಾರತಕ್ಕೆ ಭಾರಿ ಆಪ್ತ ರಾಷ್ಟ್ರ. ಮಯನ್ಮಾರ್ಗೆ ಹೋಗ್ಬಿಡ್ತೀವಿ, ಸಮುದ್ರ ಮಾರ್ಗದ ಮೂಲಕ ಮಯನ್ಮಾರ್ಗೆ ಹೋಗ್ತೀವಿ. ಮಯನ್ಮಾರ್ದಾಗ ಒಂದು ಬಂದವರು ನಿರ್ಮಾಣ ಮಾಡಿದ್ವಿ, ನಾವು ಮಾಡಿದ್ವಿ. ಓಕೆ, ಇದು ಮೊದಲ ಮಾಡಿದ್ದಾನೆ. ಇದು ಈ ಬಾಂಗ್ಲಾದೇಶದವರು ಮುಂದೊಂದು ದಿವಸ ಓವರ್ ಆಕ್ಟಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದ ಮೊದಲ ನಾವು ಮಾಡಿದ್ವಿ. ಯಾವಾಗಿದ್ರು ನಾವು ಲೈಫ್ನಾಗ ದೇಶದ ದೃಷ್ಟಿಯಿಂದ ಆಗಬಹುದು, ನಮ್ಮ ವೈಯಕ್ತಿಕ ಯಾವಾಗಿದ್ರು ನಮ್ಮ ಸೇಫ್ನಾಗ ನಾವು ಇರಬೇಕು. ಯಾವಾಗ ಏನಾಗ್ತದೆ ಹೇಳಕ್ ಬರುದಿಲ್ಲ. ಸೊ ಸಿತ್ವೆ ಬಂದರು ಎಲ್ಲಿದೆ, ಮಯನ್ಮಾರಲ್ಲಿದೆ. ಯಾರು ನಿರ್ಮಾಣ ಮಾಡಿದಾರ, ಭಾರತ ದೇಶ ನಿರ್ಮಾಣ ಮಾಡಿದೆ. ಇಲ್ಲಿ ನಿರ್ಮಾಣ ಮಾಡಿ ನಮ್ಮ ಎಲ್ಲಾ ಗೂಡ್ಸ್ಗಳು ಇಲ್ಲಿ ಹೋಗ್ತಾವೆ. ಇಲ್ಲಿಂದ ಪಲೆಟ್ವಾ ಅಂತಿದೆ, ಈ ಪಲೆಟ್ವಾಕ್ ಹೋಗ್ತಾವೆ. ಈ ಪಲೆಟ್ವಾ ಎಲ್ಲಿದೆ ಸರ್, ಇದು ಮಯನ್ಮಾರಲ್ಲಿದೆ. ಅಂದ್ರೆ ಸರ್ ಈ ಸಿತ್ವೆದಿಂದ ಪಲೆಟ್ವಾಕ ಹೆಂಗ್ ಹೋಗ್ತೈತಿ, ಗೂಡ್ಸು ನದಿಯಲ್ಲಿ ಹೋಗ್ತದೆ. ಈ ನದಿ ಐತಿ ಇಲ್ಲೇನಪ್ಪ, ನದಿ ಒಳಗಡೆ ಒಳನಾಡು ಜಲ ಸಾರಿಗೆ. ಭಾರತದಿಂದ ಹೋಗಬೇಕಾದಾಗ ದೊಡ್ಡ ದೊಡ್ಡ ಹಡಗಿನ ಮೂಲಕ ಹೋಗ್ತದೆ ಸರ್, ಭಾರತದಿಂದ ದೊಡ್ಡ ಹಡಗುಗಳ ಮೂಲಕ ಹೋಗ್ತದೆ. ಆ ದೊಡ್ಡ ಹಡಗುಗಳ ಮೂಲಕ ಸಿತ್ವೆ ಬಂದರು ಒಳಗಡೆ ಸಣ್ಣ ಸಣ್ಣ ಹಡಗುಗಳಲ್ಲಿ ಎಲ್ಲ ಗೂಡ್ಸ್ ಹಾಕತ್ತೆ ಅಲ್ಲಿ.